ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಶಶಿಧರ್. ನೀವು ನೋಡ್ತಾ ಇದ್ರ ವಿಂಗ್ಸ್ ಆಫ್ ಸೋನ್ಪರಿ ಯೂಟ್ಯೂಬ್ ಚಾನಲ್. ಇವಾಗ ನಾನು ಒಂದು ಗುಡ್ಡ ನೋಡೋಕೆ ಹೊಂಟೇನಿ ರೀ. ಅದೇನಪ್ಪ ಅಂದ್ರೆ ಮನೆಯಿಂದ ಭಾಳ ಹತ್ತಿರ ಇತ್ತು. ಹಾಗೆ ಒಂದು ಬ್ಲಾಗ್ ಮಾಡ್ದಂಗೆ ಆಯ್ತು, ನಿಮಗೂ ತೋರಿಸ್ದಂಗೆ ಆಯ್ತು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಹೋಗ್ತಾ ಇದ್ದೀನಿ. ಬರ್ರಿ ಹೋಗೋಣ. ಹೋಗ್ಕೊಂತ ದಾರ್ಯಾಗ ನಾನು ಮಾತಾಡ್ತೇನೆ ನಿಮ್ಮ ಜೊತೆಗೆ. ಗುಡ್ಡದ ಬಗ್ಗೆ ಭಾಳ ಡೀಟೇಲ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡೋದದ. ಕೊನೆವರೆಗೂ ನನ್ನ ವಿಡಿಯೋದಾಗಿರ್ರಿ. ಆಗ ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಇನ್ನೂ ಉತ್ತಮವಾದಂಥ ಇನ್ನೂ ವಿಡಿಯೋಗಳನ್ನು ತರ್ತೇನೆ ನಿಮಗಾಗಿ. ವೀಕ್ಷಕರ, ನೀವೇನು ನೋಡಾಕೊಂತೀರಲ್ಲ ಈಗ ಈ ದಾರಿ, ಇದು ಇವಾಗ ಇದ್ದಂಗೆ ಮೊದಲಿಗೆ ಇರಲಿಲ್ಲ. ಅಂದ್ರೆ ನಾ ಬಂದಿದ್ದು ಲಾಸ್ಟ್ ಟೈಮು ಶ್ರಾವಣದ ಕೊನೆ ಸೋಮವಾರ ಗುಡ್ಡದ ಮೇಲಿರೋ ದೇವರಿಂದ ಜಾತ್ರೆ ನಡೀತಾ ಇತ್ತು. ಹೀಗಾಗಿ ಫ್ಯಾಮ್ಲಿ ಜೊತೆಗೆ ನಾನು ಬಂದಿದ್ದು ಇಲ್ಲಿಗೆ. ಬಟ್ ಇವಾಗ ನೋಡ್ರಿ, ಮಳೆ ಅಂತೂ ಇಲ್ಲ. ಹೀಗಾಗಿ ರೋಡ್ ಫುಲ್ಲು ಡ್ರೈ ಐತಿ. ಬಂದು ಹೋಗೋರಿಗೆ ಏನಪ್ಪ ಅಂದ್ರೆ ಅನುಕೂಲ ಅದ. ಈಗ ಇಲ್ಲಿ ಬರಬೇಕಾರೆ ಏನಪ್ಪ ಅಂದ್ರೆ ಏನೂ ಸಿಗೋದಿಲ್ಲ ನಿಮ್ಗೆ ದಾರಿ ಒಳಗೆ. ಅಂದ್ರೆ ಒಳಗಡೆ ಮಣ್ಣು ರೋಡಿಗೆ ನೀವು ಟಚ್ ಆಗ್ತೀರಿ. ಇಲ್ಲಿಂದ ಏನೇನೂ ಸಿಗೋದಿಲ್ಲ. ಕೆಲವೊಂದು ಮನೆಗಳು ಸಿಗ್ತಾವೆ, ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಕುಡಿಲಿಕ್ಕೆ ನೀರದನ್ನು ಕೊಡ್ಬೋದು. ಆದರೂ ನೀವು ತರೋದು ಉತ್ತಮ. ಈ ಗುಡ್ಡಕ್ಕೆ ಹೊಂಟಿರಿ ಅಂದಮೇಲೆ ಏನಾದರೂ ನೀವು ಕುಡಿಲಿಕ್ಕೆ ತರೋದು, ಡ್ರಿಂಕ್ಸ್ ಅಂತಂದು ಹೇಳ್ತಾ ಇಲ್ಲ ನಾನು. ನೀರು ನಾರ್ಮಲಾಗಿ ಎಲ್ಲರೂ ಕುಡಿತಾರಲ್ರಿ, ಅದನ್ನೇ ಹೇಳಕೊಂತೀನಿ. ನಾರ್ಮಲಾಗಿ ಇಟ್ಕೊಂಬಂದ್ರೆ ನೀವೇನಾದರೂ ಒಂದು ಬಾಟಲ್, ಅದು ಭಾಳ ಅನುಕೂಲ ಆಗ್ತದೆ. ಫ್ಯಾಮ್ಲಿ ಜೊತೆಗೆ ಬಂದ್ರಂತೂ ಮಸ್ಟ್ ಇಟ್ಕೊಂಡು ಬರಲೇಬೇಕು. ಹಂಗಾಗಿ ತಿನ್ನಕ್ಕೆ ಏನಾದ್ರು ತಂದ್ರೆ ಜೊತೆಗೆ ಭಾಳ ಚಲೋ ಇರ್ತೈತಿ. ಯಾಕಂದ್ರೆ ಇಲ್ಲೇನು ಸಿಗೋದಿಲ್ಲ ರೀ, ಅಂಗಡಿನೂ ಇಲ್ಲ, ಏನಿಲ್ಲ. ಅಪ್ ಟು ಗುಡ್ಡದ ಮೇಲೆ ಹೋಗೋವರೆಗೂ ನಿಮ್ಗೆ ಏನೂ ಸಿಗೋದಿಲ್ಲ. ನೀವು ಅನ್ಕೊಂಬರ್ಬೋದು, ಓ ಎಲ್ಲ ಸಿಗುತ್ತಾ ಹಂಗೆ ಹಿಂಗೆ ಅಂತಂದು. ಏನೂ ಇರೋಲ್ಲ ಇಲ್ಲ, ಎಲ್ಲ ಖಾಲಿ ಖಾಲಿ. ಆದರೆ ನೀವು ಖಾಲಿಯಾಗಿ ಬಂದರೆ ಜಾಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಗುಡ್ಡದ ಬಗ್ಗೆ ಸ್ವಲ್ಪನೇ ಮಾಹಿತಿ ಹೋಗ್ತಾ ಕೊಡ್ತೇನೆ ಅಂತ ನಿಮ್ಗೆ ಹೇಳಿದ್ದೆ ನಾನು. ಈ ಗುಡ್ಡದ ಹೆಸರು ಮಲ್ಲಿಕಾರ್ಜುನ ಬೆಟ್ಟ ಅಂತಂದು, ಅದು ಹಳೆ ಹೆಸರು ರೀ. ಬಟ್ ಇವಾಗ ಏನಪ್ಪ ಅಂದರೆ ಜನರು ಕರಡಿ ಬೆಟ್ಟ ಅಂತಲೂ ಅಂತಿದ್ರು, ಅದು ಹಳೆ ಹೆಸರು. ಈ ಹೊಸದಾಗಿ ಟ್ರೆಂಡಾಗಿರೋದೇನಂದ್ರೆ ಚಿರತೆ ಬೆಟ್ಟ ಅಂತಾರೆ. ಯಾಕಂದ್ರೆ ಈ ಭಾಗದಾಗ ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ಭಾಗದಾಗೆಲ್ಲ ಚಿರತೆ ಕಾಟ ಭಾಳ ಐತಿ. ಅದ ಗುಡ್ಡ ಈಗ ನಾವು ಹೋಗ್ಬೇಕಾಗಿದ್ದು. ಹೋಗೋಣ. ಹಾಗಾಗಿ ಒಬ್ಬನ ಹೋಗೋದು ಸೇಫ್ಟಿ ಅಲ್ಲ ಅನ್ನಿಸ್ತು. ಹೀಗಾಗಿ ನನ್ನ ಫ್ರೆಂಡ್ಸ್ನ ನಾ ಕರ್ಕೊಂಬಂದೆ. ಇವನ ಹೆಸರು ವಾಗೀಶ ಅಂತ. ಹಿಂದ್ಗಡೆ ಇರೋ ನಿಂಗು. ಆ್ಯಕ್ಚುಲಿ ಹೋಗ್ತಾ ಇದ್ದೀವಿ. ಇದೇನು ಫಸ್ಟ್ ಟೈಮ್ ಅಲ್ಲ ಈ ಗುಡ್ಡಕ್ಕೆ ನಾವು ವಿಸಿಟ್ ಕೊಡ್ತಾ ಇರೋದು. ಆದರೆ ಸಿಕ್ಕಾಪಟ್ಟೆ ಬಿಸಿಲಿದೆ, ಅದೇ ಬೇಜಾರು. ಬನ್ನಿ ಹೋಗೋಣ. ಚಿರತೆ ಕಾಟ ಇರೋದಂತೂ ನಿಜ. ಯಾಕಂದರೆ ನನಗೂ ಇಲ್ಲಿ ತುಂಬ ಜನ ಏನಪ್ಪ ಅಂದರೆ ಇವರು ಕುರಿಗಾಯಿಗಳು ಇರ್ತಾರಲ್ಲ, ಅವರು ಈ ಮಾಹಿತಿಯನ್ನು ಶೇರ್ ಮಾಡಿದ್ದು. ಇಲ್ಲಿ ಚಿರತೆ ಕಾಟ ಇದೆಯಪ್ಪ, ಹಾಗೆಲ್ಲ ಅಡ್ಡಾಡಬೇಡ ಒಬ್ಬೊಬ್ಬನೇ ಅಂತ. ಹೀಗಾಗಿ ನಾನು ಇವಾಗ ನಮ್ಮ ಫ್ರೆಂಡ್ಸ್ ಜೊತೆಗೆ ಬಂದಿದ್ದೀನಿ. ನೀವು ಬಂದರೂ ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಬನ್ನಿ. ನೀವೇನು ನೋಡಾಕೊಂತೀರಲ್ಲ, ಇಲ್ಲಿ ಎದುರಿಗೆ ಕಾಣಿಸ್ತಾ ಇರೋದು ಶಿವಪ್ಪನ ಗುಡಿ. ಬಟ್ ಶಿವಪ್ಪ ಇಲ್ಲಿ ಕಾಲಭೈರವನಾಗಿ ಸ್ಥಾಪನೆಗೊಂಡಿದ್ದಾನೆ. ಗುಡ್ಡಕ್ಕೆ ಹೋಗೋರೆಲ್ಲ ಫಸ್ಟು ಇಲ್ಲಿ ಬಂದುಬಿಟ್ಟು ಈ ಕಾಲಭೈರವ ದೇವರ ಆಶೀರ್ವಾದ ತೊಗೊಂಡೆ ಮೇಲಕ್ಕೆ ಹೋಗೋದು. ನಾನು ಹಾಗೆ ಮಾಡ್ತಾಯಿದ್ದೀನಿ. ಅಯ್ಯೋ ಯಪ್ಪ ವೀಕ್ಷಕರೇ, ನಾನು ಎಷ್ಟೇ ಸಲ ಬಂದರು ಏನಪ್ಪ ಅಂದರೆ ನಾನು ರೈಡ್ ಮಾಡ್ಕೊಂಡು ಹೋಗುವಾಗ ಈ ಗುಡ್ಡ ನಾನು ಹತ್ತಿಸ್ತೇನೆ. ಬಟ್ ನಾನು ಫ್ರೆಂಡ್ಸ್ ಜೊತೆಗೆ ಬರ್ತೇನಲ್ಲ, ಅವ್ರು ನನ್ನ ನಡೆಸ್ಕೊಂಡೇ ಹೋಗ್ತಾರೆ ಪ್ರತಿ ಸಲ. ಅದೇನೋ ಬೇಜಾರಾಗುತ್ತೆ. ಅದೇ ಸುಸ್ತು ಬೇರೆ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ಬಿಸಿಲಿದೆ, ತುಂಬಾ ಉರಿ ಇದೆ ಬಿಸಿಲಿನಲ್ಲಿ. ಹೋಗ್ಬಿಟ್ಟು ಒಂದು ಪಾಯಿಂಟಲ್ಲಿ ನಿಂತ್ಬಿಡ್ತಾರೆ. ಏನು ಮಾಡೋದು? ದುಶ್ಮನ್ ಕಾಯ್ ಅಂದರೆ ಬಗಲ್ ಮೇಹೆ ಅಂತಾರಲ್ಲ, ದುಶ್ಮನ್ ಅಂದರೆ ಫ್ರೆಂಡ್ ಅಂದರು ಫ್ರೆಂಡೇ. ನಿಮಗೆ ಗೊತ್ತೇ ಇದೆ. ವೀಕ್ಷಕರೇ, ನೀವೇನು ಇವಾಗ ನೋಡ್ತಾ ಇದ್ದೀರಲ್ಲ, ಈ ದೇವರೇ ಬೆಟ್ಟದ ಮಲ್ಲಿಕಾರ್ಜುನ ಅಂತ. ಮಲ್ಲಿಕಾರ್ಜುನ ಸ್ವಾಮಿಯಿಂದನೇ ಈ ಬೆಟ್ಟಕ್ಕೆ ಮಲ್ಲಿಕಾರ್ಜುನ ಬೆಟ್ಟ ಅಂತ ಹೆಸರು ಬಂದಿದೆ. ಶಿವನ ಎದುರಿಗೆ 2 ನಂದಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಕೊಟ್ರಯ್ಯ, ಇನ್ನೊಂದು ಮಲ್ಲಯ್ಯ ಅಂತ. ವೀಕ್ಷಕರೇ, ಈ ಗುಡ್ಡದ ಮೇಲಂತೂ ಬಂದಾಯಿತು. ಇಲ್ಲಿ ಮಾಹಿತಿಯನ್ನು ಹೇಗಪ್ಪ ಕೊಡಲಿ, ಮತ್ತೇನಂದರೆ ಯಾರೂ ಕಾಣಿಸ್ತಾ ಇರಲಿಲ್ಲ. ಇವಾಗ ನಮ್ಮ ಪುಣ್ಯಕ್ಕೆ ಎದುರುಗಡೆ ಏನಂದರೆ ಇತಿಹಾಸಕಾರರು ಇದ್ದಾರೆ. ಬನ್ನಿ ಅವ್ರು ಮಾತಾಡ್ಸೋಣ. ವಕೀಲರು ಕೂಡ ಅಂತೆ. ನಮಸ್ತೆ ಅಂಕಲ್. ಅಂಕಲ್, ನಿಮ್ಮ ಬಗ್ಗೆ ಹೇಳಿ ಸ್ವಲ್ಪ. ತಮ್ಮ ಹೆಸರು? ನಾನು ಐರನೇ ಹನುಮಂತಪ್ಪ ಅಂತ, ವಕೀಲರು, ದಾವಣಗೆರೆ. ನಂದು MA LLB. MA ನಂದು ಇತಿಹಾಸ. ಹೌದಾ? ನಾನು ಇತಿಹಾಸ ಸಂಶೋಧಕ. ಸುಮಾರು
ಸಂಶೋಧನಾ ಲೇಖನಗಳು ಕರ್ನಾಟಕ ಇತಿಹಾಸ ಅಕಾಡೆಮಿ ಇದರೊಳಗೆ ಬರ್ದೇನೆ ಅವು ಪ್ರಿಂಟ್ ಆಗಿದಾವು. ಇದು ನಮ್ಮೂರ ಒಂದು ಬೆಟ್ಟ, ಇದು ಐರಣಿ ಬೆಟ್ಟ ಅಂತ. ಇದು ಈ ಬೆಟ್ಟ ಪುರಾತನ ಕಾಲದಲ್ಲಿ ಇದಕ್ಕೆ ಐರಾವತ ಕ್ಷೇತ್ರ ಅಂತ ಇತ್ತು. ಪಾಂಡವರ ಕಾಲಕ್ಕೆ ಇಲ್ಲಿ ಗಜಗೌರಿ ವ್ರತ ಮಾಡಿಸಿದ ಸ್ಥಳ ಇದು. ಅದಕ್ಕೆ ಇಂದ್ರನ ಐರಾವತ ತಗೊಂಡು ಬಂದು ಇಲ್ಲಿ ವ್ರತ ಮಾಡಿಸಿದ್ರು ಕುಂತಿ ಪಾಂಡವರೆಲ್ಲ. ಭಾರತಕ್ಕೂ ಸಂಬಂಧಪಟ್ಟಿದೆ. ಆಮೇಲೆ ಇಲ್ಲಿ ಆ ಕಾಲಕ್ಕೆ ಇರ್ತಕ್ಕಂಥ ಒಂದು ಪುರಾಣ ಉಲ್ಲೇಖಗಳು, ಗಜಗೌರಿ ಗುಡಿ ಇದೆ, ಮಲ್ಲಿಕಾರ್ಜುನ ಗುಡಿ ಇದೆ. ಅಂದ್ರೆ ಶಿವ ಅವತ್ತೇನು ಗಜಗೌರಿ ವ್ರತ ಮಾಡಿದಾಗ ಸಾಕ್ಷಾತ್ ಶಿವಪಾರ್ವತಿಯರನ್ನ ಕರೆಸಿ ಇಲ್ಲಿ ವ್ರತ ಮಾಡಿದ್ರು ಅವರು. ಆ ಒಂದು ಸಂಕೇತವಾಗಿ ಇಲ್ಲಿ ಗಜಗೌರಿ ವ್ರತ ಮತ್ತು ಒಂದು ಶಿವ ಅಂದ್ರೆ ಮಲ್ಲಿಕಾರ್ಜುನ ಸ್ವಾಮಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಇಲ್ಲಿ ಇನ್ನು ಗೌರಿನ ನೆಲೆಸಿದಾಳ ಅಂತ ಹೇಳ್ಕೊಂಡು ಹೇಳಿ ಒಂದು ಇದು ಪುರಾಣಗಳು ಹೇಳ್ತಾವು. ಮತ್ತ ಆಕೆಯೊಂದಿಗೆ ಆಕೆ ಸೇವಕರಾಗಿರ್ತಕ್ಕಂಥ ಅಪ್ಸರಿಯರು, ಸಪ್ತಮಾತೃಕೆಯರು ಇವರೆಲ್ಲರೂ ಈ ಗುಡ್ಡದಲ್ಲಿ ನೆಲೆಸಿದಾರೆ. ಈ ಗುಡ್ಡದ ಹರಿಹರೇಶ್ವರ ಇದ್ರೊಳಗ ನೀವು ದರ್ಶನ ಮಾಡ್ಬೇಕಾಗಿತ್ತು ಅಂದ್ರ ತುಂಗಭದ್ರಾ ನದಿಯಲ್ಲಿ ದರ್ಶನ ಮಾಡಿ ದೂರ್ಲಿದ್ದಾನೆ ಈ ಮಲ್ಲಿಕಾರ್ಜುನ ಇವ್ರನ್ನ ಪ್ರಾರ್ಥನಾ ಮಾಡಿ ನೀವು ಇದು ಮಾಡಿದ್ರೆ ನಿಮಗೆ ಒಳ್ಳೇದಾಗ್ತದೆ ಅಂತ. ಮೊದ್ಲಿಗೆ ಇಲ್ಲಿ ದರ್ಶನ ತಗೊಂಡು ಆಮೇಲೆ ಹರಿಹರೇಶ್ವರ ದರ್ಶನ ಮಾಡ್ಬೇಕು ಅಂತ ಇರೋದು ಪ್ರತೀತಿ. ಹೌದು. ಓಕೆ ವೀಕ್ಷಕರೇ, ನೋಡಿ ನಮಗೆ ಇದ್ರ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ. ಅಂಕಲ್ ಮತ್ತೇನಂದ್ರೆ ಈ ಗುಡ್ಡದ ಬಗ್ಗೆ ಸ್ವಲ್ಪ ಏನಾದ್ರು ನಿಮಗೆ ಗೊತ್ತಿದ್ದಂಗೆ ಅಂದ್ರೆ ಎಷ್ಟು ಹೈಟ್ ಇದೆ ಗುಡ್ಡ? 865 ಮೀಟರ್. ಓಕೆ, ಅಂದ್ರೆ ಭೂಮಿ ಲೆವೆಲ್ ಇಂದ ಅಥವಾ ಸಮುದ್ರ ಲೆವೆಲ್ ಇಂದ 865 ಮೀಟರ್ ಹೈಟ್ ಇದೆ. ಮತ್ತೆ ಇಲ್ಲಿ ಕೊಟ್ಟೂರು ಬಸವೇಶ್ವರ ಗುಡಿ ಅದು ಅಂತ ತೋರಿಸಿ. ಅದೇನ್ ನಿಮ್ಗೆ ವೀಕ್ಷಕರೇ ನೀವೇನ್ ನೋಡ್ತಾ ಇದ್ರಲ್ಲ, ನಾನು ನಿಮ್ಗೆ ಕವರ್ ಮಾಡಿ ತೋರಿಸಿದ್ದೇನೆ. ಕೊಟ್ಟೂರು ಬಸವೇಶ್ವರನ ಕೊಟ್ಟೂರೇಶ್ವರ ಗುಡಿ ಅದು. ಕೊಟ್ಟೂರೇಶ್ವರ ಗುಡಿ ಅಂತಾರೆ. ಇದು ಮಲ್ಲಿಕಾರ್ಜುನ ಗುಡಿ. ಇದು ಮಲ್ಲಿಕಾರ್ಜುನ ಗುಡಿ ಅಂತ. ಮತ್ತೆ ಇದ್ರ ಹಿಂದ್ಗಡೆ ಬರುತ್ತೆ, ಅದು ಸಿದ್ಧಾರೂಢ ಗುಡಿ ಅಂತೆ. ಕೊಟ್ಟೂರು ಬಸವೇಶ್ವರ ಗುಡಿ. ಕೊಟ್ಟೂರು ಬಸವೇಶ್ವರ ತಮಿಳುನಾಡಿಂದ ಈಗ ವಲಸೆ ಬಂದು ಇಡೀ ಕರ್ನಾಟಕ ಸುತ್ತರ್ಕೊಂಡು ಬಂದು ಇಲ್ಲಿ ತಪಸ್ ಮಾಡಿದ ಸ್ಥಳ ಹೊಳೆ ಮಠ. ಮತ್ತು ಇದು ಹೊಳೆ ಮಠ ಮತ್ತು ಇಲ್ಲಿ ತಪಸ್ ಮಾಡಿದ ಸ್ಥಳ. ಆಮೇಲೆ ಯಾವಾಗ ಇವನು ಇಲ್ಲಿದ್ದ ಯಾರಿಗೆ ಹೇಳ್ದಂಗೆ ಕೇಳ್ದಂಗೆ ಹೋಗಿ ಹುಚ್ಚಾವತ. ಸ್ವಾಮಿನೇ ಆದ್ರೂ ಆತ ಹುಚ್ಚನಾಗಿದ್ದ. ಸ್ವಾಮಿ ಆಗಿದ್ರು ಅವನು ಸ್ವಾಮಿ ಅನ್ಸ್ಕೊಳ್ತಿರ್ಲಿಲ್ಲ. ಹುಚ್ಚ ಬರೇ ಬತ್ಲ ಇರ್ತಿದ್ದ. ಅವಧೂತರು ಅಂತಾರ ಅವ್ರಿಗೆ. ಸಾಧು ಟೈಪ್ ಅಂದ್ರೆ ಅಗೋರಿ ಸಾಧುಗಳು. ಅಲ್ಲ ಅಗೋರಿ ಬಾರ, ಇವರು ಇನ್ನೋಸೆಂಟ್ ಸಾಧುಗಳು. ಗೊತ್ತಾಯ್ತಾ? ಹಂಗಾಗಿ ಇವನು ಇಡೀ ಕರ್ನಾಟಕ ಸುತ್ತರ್ಕೊಂಬಂದು ಇಲ್ಲಿ ತಪಸ್ ಮಾಡಿ ಇಲ್ಲಿದ್ದ ಮತ್ತ ಬಾಗಳಿ ಆ ಕಡೆ ಎಲ್ಲ ಹಡಗಲಿ ಆ ಕಡೆ ಎಲ್ಲ ಹೋಗಿ ಕೊಟ್ಟೂರಲ್ಲಿ ಐಕ್ಯ ಅದ. ಈತ ಜೀವಿತಾವಧಿ ಕಾಲ 1560 1620 ತನಕ ಬರ್ತದೆ. ಅಂದ್ರೆ ಅಜ್ಜರ ಇವಾಗ ಏನಂದ್ರೆ ಈ ಗುಡಿಗಳಿಗೆ ಎಷ್ಟು ಶತಮಾನದ ಒಂದು ಇತಿಹಾಸ ಇದೆ. ಮಹಾಭಾರತದ ಇತಿಹಾಸ ಇದೆ ನಿಜ. ಮಹಾಭಾರತ ಕಾಲದಿಂದಾನೇ ಇದು ಪ್ರತಿಷ್ಠಾಪನೆ ಆಗಿದೆ. ಇದಕ್ಕೆ ಏನ್ ಹೇಳ್ತೀನಿ, ಮಹಾಭಾರತದ ಗುಡಿಗಳೇ ಬೇರೆ. ಓಕೆ, ಈ ಗುಡಿಗಳು ಇವು ಜೀರ್ಣೋದ್ಧಾರವಾಗಿದ್ದು. ಇದು ಸ್ವಲ್ಪ ಲಕ್ಕಣ್ಣ ದಂಡೇಶ ಅಂತ, ವಿಜಯನಗರ ಸಾಮ್ರಾಜ್ಯದ ಲಕ್ಕಣ್ಣ ದಂಡೇಶ ಈ ಮಲ್ಲಿಕಾರ್ಜುನ ಗುಡಿ ನವೀಕರಣ ಮಾಡಿದ್ದು. ಮತ್ತು ಅಲ್ಲಿ ಹಿರಿಕೆರೆ ಅಂತ ಹೇಳ್ತಾರೆ, ಬೊಮ್ಮನಕಟ್ಟಿ ಕೆರೆ ಅಂತ ಐತಿ, ಹಿರಿಕೆರೆ. ಅದಕ್ಕೆ ಶ್ರೀರಾಮ ತಟಾಕ್ ಅಂತಾರೆ ಅದಕ್ಕೆ. ಇವೆರಡನ್ನು ರಿಪೇರಿ ಮಾಡಿಸಿದ ಇದು ನಮ್ಮ ಹತ್ರ ಉಲ್ಲೇಖದ. ಈಗ ಇಲ್ಲಿ ಎದುರುಗಡೆ ಒಂದು ಕಾಣಿಸ್ತಾ ಇದೆ, ಇದು ಗವಿ ಆಗಿತ್ತ ಅಜ್ಜರೇ ಅಥವಾ ಏನದು? ಅದು ಗವಿನ ಇತ್ತದು. ಅದಕ್ಕೆ ಕೆಲವರು ಮಳೆ ಮಲ್ಲೇಶ್ವರ ಅಂತಾರ, ಇದಕ್ಕೆ ಮಳೆ ಮಲ್ಲೇಶ್ವರ ಅಂತಾರ. ಹಂಗ ವಿವಾದ ಐತದು. ಅದಕ್ಕೆ ಒಂದು ಅಲ್ಲಿ ಇವು ಅದಾವ ದ್ವಾರಪಾಲಕರು. ಆ ದ್ವಾರಪಾಲಕರ ಚಿತ್ರಗಳು ಕ್ಲಿಯರ್ ಆಗಿಲ್ಲ. ಅದಕ್ಕೆ ತೊಳಿಬೇಕು ಅವನ್ನ. ತೊಳೆದು ಅವನ ಚಿತ್ರ ತಕೊಂಡ್ರೆ ಯಾರು ಅನ್ನೋದು ಗೊತ್ತಾಗ್ತೈತೆ. ಅದ್ರ ಮೇಲೆ ಆ ದೇವತೆ ಯಾರು ಅನ್ನೋದು ಗೊತ್ತಾಗುತ್ತೆ. ಇನ್ನು ಅಂದ್ರೆ ಕ್ಲಿಯರ್ ಆಗಿ ಇನ್ನೂ ಸ್ಟಡಿ ಆಗಿಲ್ವಾ ಈ ಗುಡ್ಡದ ಬಗ್ಗೆ? ಇಲ್ಲ, ಇನ್ನೂ ಆಗ್ಲಿಲ್ಲ. ಅಂದ್ರೆ ಗವರ್ಮೆಂಟ್ ಕಡೆಯಿಂದ ಯಾವ್ದೋ ಒಂದು ಪ್ರೋತ್ಸಾಹನೂ ಇಲ್ಲ ಇದಕ್ಕೆ. ಇಲ್ಲ ಎಲ್ಲ ಹೊಳೆ ಮಠದ ಬಸವರಾಜ ಸ್ವಾಮಿಗಳು, ಮುಪ್ಪಿನಾರ ಸ್ವಾಮಿಗಳು ಇದನ್ನೆಲ್ಲ ಇದ್ ಮಾಡಿರೋದು. ಕೊಟ್ಟೂರು ಬಸವೇಶ್ವರ ಅಂತ ಏನು ಹೊಳೆ ಮಠ ಅದಲ್ಲ, ಈ ಅವಧೂತರ ಮಠ ಅದು. ಅದ್ರ ಪೂಜಾರಿಗಳು ಈ ಮುಪ್ಪಿನಾರ ಸ್ವಾಮಿಗಳ ವಂಶಜರು ಪೂಜಾರಿಗಳು. ಹಂಗ ಹಾಕೊಂಡು ಏನಾಗ್ತಿತ್ತು, ಈ ಅವ್ರ ನಿಷ್ಠೆ ಇದ್ದ ಪೂಜೆ ಮಾಡೋಕರ್ ಇಲ್ಲಿ ಕೊಟ್ಟೂರು ಬಸವೇಶ್ವರ ಮಠ ಆಯ್ತು, ಇಲ್ಲಿ ಮಲ್ಲಿಕಾರ್ಜುನ ಮಠ ಆಯ್ತು. ಇದಕ್ಕೆಲ್ಲ ರೆವೆನ್ಯೂ ರೆಕಾರ್ಡ್ಸ್ ಅದ. 2 ಎಕರೆ ಐತಿ ಇದಕ್ಕೆ. ಈ ದೇವಸ್ಥಾನದ ಒಂದು ಕಾರ್ಯಗಳನ್ನೆಲ್ಲ ನೋಡ್ಕೊಳ್ತಾ ಇರೋದು ಮಠದವ್ರೆ. ಸರಿ ಅಂಕಲ್, ಮತ್ತೆ ಇನ್ನೊಂದೇನಂದ್ರೆ ಅದು ಹೌದು, ಆ ಕಲ್ಯಾಣಿ ಇದೆಯಲ್ಲ, ಅದು ಇನ್ನೂ ಎಷ್ಟು ಡೀಪ್ ಆಗಿದೆ? ಅದು ಮೊದಲು ಕಲ್ಯಾಣಿ ಅಂತ ಅಲ್ಲ, ವೈವಸ್ವತ ಸರೋವರ ಅಂತ ಹೇಳ್ಕೊಂಡು ಹೇಳಿ ಮಹಾಭಾರತ ಕಾಲದಲ್ಲಿ ಆ ಕಾಲದಲ್ಲಿ ಇತ್ತದು. ಗಜಗೌರತಿ ಕೊಡೋದು. ಆ ಇದ್ರೊಳಗೆ ಸ್ನಾನ ಮಾಡಿ
ಗೌರಿ ಪೂಜೆ ಮಾಡಿದ್ರೆ ನಿಮ್ಮ ಮನೋಬಯಕೆಗಳು ಈಡೇರ್ತಿದ್ವು ಅಂತ ಹೇಳ್ಕೊಂಡು ಹೇಳಿ ಪುರಾಣ ಉಲ್ಲೇಖದ. ಅದು ಇದ್ದಿಲ್ಲ. ಅದು ಮುಪ್ಪಿನಾರ್ಯರ ಸ್ವಾಮಿಗಳು ಏನಿದ್ರಲ್ಲ ಅದನ್ನ ಗಚ್ಚಿನ ಬಾವಿ ಮಾಡಿದ್ರು, ನೀರು ಬೇಕಾಗಿತ್ತು ಅಲ್ಲಿ. ಇವಾಗ ನೀವು ಹೇಳ್ತಾ ಇದ್ರಲ್ಲ, ಈಗ 3 ದೇವಸ್ಥಾನದಲ್ಲಿ ಒಂದು ಮಲ್ಲಿಕಾರ್ಜುನ ದೇವರಿಗೆ ಸಂಬಂಧಪಟ್ಟಿದ್ದು, ಇನ್ನೊಂದು ಕೊಟ್ಟೂರೇಶ್ವರ ಸ್ವಾಮಿಗಳಿಗೆ ಅದು ಸಂಬಂಧಪಟ್ಟಿದ್ದು ಸಿದ್ಧಾರೂಢರ ಗದ್ದಿಗೆ. ಸಿದ್ಧಾರೂಢರ ಗದ್ದಿಗೆ ಅಲ್ಲ. ಮುಪ್ಪಿನಾರ ಸ್ವಾಮಿಗಳು 1212ನೇ ಇಸ್ವಿ ಒಳಗೆ ಅವರು ಸಂಚಾರ ಹೋದ್ರು, ಗೊತ್ತಿಲ್ದಂಗೆ ಹೋಗ್ಬಿಟ್ರು. ಓಕೆ. ಆಮೇಲೆ 15ರೊಳಗೆ ಇದಕ್ಕೆ ಬಂದ್ರು, ಸಿದ್ಧಾರೂಢರ ಹತ್ರ ಬಂದ್ರು ಅವರು. ಓಕೆ. ಸಿದ್ಧಾರೂಢರು ಅಂದ್ರೆ ಹುಬ್ಳಿ ಸಿದ್ಧಾರೂಢರ ಹತ್ರ. ಓ, ಅವ್ರು ಇಲ್ಲಿ ತಪಸ್ ಮಾಡಿ ಹೋಗಿದಾರ. ಅವರು ತಪಸ್ ಮಾಡಿದಾಗ ಇವರು ಮುಪ್ಪಿನಾರ ಸ್ವಾಮಿಗಳು ಅವ್ರ ಶಿಷ್ಯರು. ಗುರುನಾಥರು ಇವ್ರು ಏನಿದಾರಲ್ಲ ಸಮಕಾಲೀನರು. ಹೌದಾ? ಇಲ್ಲಿ ತಪಸ್ವಿಗಳು ಅಂದ್ರೆ ಈಗೇನ್ ಹೇಳಿದ್ರಲ್ಲ ಸಿದ್ಧಾರೂಢ ಸ್ವಾಮಿಗಳು ಎಲ್ಲ ತಪಸ್ ಮಾಡಿದಾರಂತ, ಆ ಜಾಗಗಳೆಲ್ಲ ಇದಾವಲ್ಲ ಇಲ್ಲಿ? ಅದೇ ಅವ್ರ ಗದ್ದಿಗೆನ ಮಾಡ, ಅಲ್ಲಿ ಕೊಟ್ರೇಶ್ವರ ಇದ್ದ, ಅಲ್ಲಿ ಕೊಟ್ರೇಶ್ವರ ಗದ್ದಿಗೆ ಆಯ್ತು. ಓಕೆ. ಅವ್ರು ಏನು ಅಲ್ಲಿ ಕೂತು ಅವರು ತಪಸ್ ಮಾಡ್ತಾ ಇರೋಂತ ಜಾಗನೇ ಗದ್ದಿಗೆ ಮಾಡಿದ್ದಾರೆ ಇವಾಗ. ಓಕೆ. ಅದು ಸಿದ್ಧಾರೂಢರ ಹತ್ರದ್ದು ತೀರ್ಕೊಂಡ ನಂತರ ಅವ್ರದ್ದು ಇದಾಯ್ತಲ್ಲ, ಅದನ್ನ ಬಸವ ತಂದು ಅವ್ರ ಶಿಷ್ಯರಲ್ಲಿ ಇವರು ಅವ್ರು ತಗೊಂಡ್ ಬಂದು ಅವ್ನ ಗದ್ದಿಗೆ ಕಟ್ಸಿದ್ರು. ಅಂದ್ರೆ ಇಲ್ಲಿ ಜಾಸ್ತಿ ಏನೇ ಒಂದು ಕಾರ್ಯ ಆಗಿದ್ರು ಅದು ಮುಪ್ಪಿನ ಸ್ವಾಮಿಗಳು ಅವ್ರ ಪೂರ್ವಜರು, ಅವ್ರ ಶಿಷ್ಯದ ಬಸವರಾಜ ಸ್ವಾಮಿಗಳು. ಈಗೇನದಾವಲ್ಲ ಅದು ಬಸವರಾಜ ಸ್ವಾಮಿಗಳು ಕಟ್ಟ್ಯಾರ. ಇದ್ರ ಮುಂದಿಂದು ಇದನ್ನು ಬಸವರಾಜ ಸ್ವಾಮಿಗಳು ಕಟ್ಟ್ಯಾರ. ಇದನ್ನು ಬಸವರಾಜ ಸ್ವಾಮಿಗಳು ಕಟ್ಟ್ಯಾರ. ಪಾಟೋಣಿಗೆ ಕಟ್ಟ್ಯಾರ. ಪಾವಟಣಿಗೆ ಈಗ ನೋಡಲ್ಲಿ ಪಾವಟಣಿಗೆ ಅದಾವಲ್ಲ ಎಣ್ಣೆಗೆ ಹೋಗಾಕ, ಹೌದು, ಆ ಪಾವಟಣಿಗೆ ಎಲ್ಲ ಬಸವರಾಜ ಸ್ವಾಮಿಗಳು. ಬಸವರಾಜ ಸ್ವಾಮಿಗಳು ಎಷ್ಟು ಮಾಡಿದಾರ ಅಂತ ಹೇಳಿದ್ರೆ ಅದನ್ನ ವರ್ಣನೆ ಮಾಡ್ಲಿಕ್ಕಾಗಲ್ಲ. ಅವರು ಚಿಕ್ಕವರಿದ್ದಾಗೆ ಸೇರ್ಕೊಂಡಿದ್ದಾರೆ. 3 ವರ್ಷದ ಹುಡುಗಿದ್ದಾಗ ಇಲ್ಲಿ ಬಂದಿದ್ರು ಅವರು. ಧ್ವಜಸ್ತಂಭ ಅಥವಾ ಇದು ಗರುಡ ಸ್ತಂಭ, ದೀಪಸ್ತಂಭ ಅಂತ ನಾವು ಹಲವು ಹೆಸರಿಂದ ಕರಿತೇವೆ. ಬಟ್ ಅದ್ರದ್ದು ಏನು ಇತಿಹಾಸ ಏನೋ ಕಟ್ರಯ್ಯ ಮಲ್ಲಯ್ಯ ಏನೋ ಎತ್ತುಗಳೇನೋ ತಗೊಂಬಂದು ಅಂತ ಹೇಳ್ತಾರೆ. ಅದ್ರದ್ದು ಏನು ಅಂತ ಏನತ್ತಲ್ಲ, ಆಗಿನ ಕಾಲದಾಗ ಇಷ್ಟು ಸುವಿಧೆ ಇದ್ದಿಲ್ಲ, ಟ್ರಾಕ್ಟರ್ ಇದ್ದಿಲ್ಲ, ಏನಿದ್ದಿಲ್ಲ. ಎತ್ತಿನ ಗಾಡಿ ಇದ್ದಾನು ತರಬೇಕಾಗಿತ್ತು. ಹೌದು. ಆ 4 ಎತ್ತು 6 ಎತ್ತು ಹುಡ್ಕೊಂಡು ಗಾಡಿ ತರ್ತಿದ್ರು. ಆ ಗಾಡಿ ಒಂದ್ಸ ಅಲ್ಲಿದ್ದ ಬಂದಾಗ ಎತ್ತುಗಳು ಎಳಿದಾರ್ದ ನಿಂತ್ಕೊಂಡ್ಬಿಟ್ಟು ಮ್ಯಾಕ್ ಹತ್ಲಾರ್ದ. ಎಷ್ಟು ಜೊತೆ ಎತ್ತುಗಳು ಅಜ್ಜರ? 6 ಜೊತೆ ಎತ್ತುಗಳು. ಆಮೇಲೆ ಮತ್ ಆಗಿನ ಕಾಲದಾಗ ಈಗಿನ ಹಾಗೆ ರೋಡು ಇರ್ಲಿಲ್ಲ ಅಂತ. ಏನಿಲ್ಲ ಈ ತರ ಕಾಡು ಹಾದಿ. ಧ್ವಜಸ್ತಂಭಗಳನ್ನ ಅವೇ ಎತ್ತುಗಳೇ ತಗೊಂಡ್ಬಂದಿದಾವೆ. ಇದು ಮತ್ತೆ ಅಲ್ಲಿ ಮುಂದ್ಗಡೆ ಅಲ್ಲಿದು ಮೇನ್ ಅಲ್ಲಿದ. ಈ ಬೆಟ್ಟದ ಬಗ್ಗೆ ಸ್ವಲ್ಪ ಒಂದು ಮಾಹಿತಿ ಕಲೆ ಹಾಕ್ಲಿಕ್ಕೆ ಅನುಕೂಲ ಆಯಿತು. ಎಲ್ಲರಿಗೇನಪ್ಪ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ಒಂದು ಅಭಿನಂದನೆ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದರೆ ಮಾಹಿತಿಯನ್ನು ನನ್ನ ಚಾನಲಿಂದ ಮಾಹಿತಿ ಕೆಲವೊಂದನ್ನ ನಾನು ಕೊಡಬೇಕು ಅನ್ನೋದೇ ನನ್ನ ಪ್ರಯತ್ನ. ಅದಕ್ಕೆ ಇವರು ಸಹಕಾರ ಕೊಟ್ಟಿದ್ದಾರೆ. ಹೀಗಾಗಿ ನಾನು ನಿಮ್ಗೆ ಅಭಿನಂದನೆ ಹೇಳ್ತೀನಿ ಮತ್ತು ಥ್ಯಾಂಕ್ಸ್ ಕೂಡ ಹೇಳ್ತೇನೆ. ಪ್ರತಿಯೊಬ್ಬ ಮನುಷ್ಯನಿಗೆ ಜೀವನದಲ್ಲಿ 2 ಕೆಲಸ ಮೇನ್ ಆಗಿರುತ್ತೆ. ಒಂದು ಮನೆ ಕಟ್ಟೋದು, ಇನ್ನೊಂದು ಮದುವೆ ಮಾಡೋದು. ಹಾಗೆ ಏನಪ್ಪ ಅಂದರೆ ಇದು ಎಷ್ಟೋ ಜನರ ಒಂದು ಕನಸು. ಆ ಸ್ವಾಮಿಯ ದೇವಸ್ಥಾನದ ಎದುರುಗಡೆ ಈ ಥರ ಕಲ್ಲಿನ ರೂಪದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕಟ್ಟಿಟ್ಟು ಹರಕೆ ಟೈಪ್ ಹೊತ್ಕೊಂಡಿದ್ದಾರೆ. ಅವ್ರು ಅಂದ್ಕೊಂಡಿದ್ದೇನಾರು ಆಯಿತು ಅಂದರೆ ಬಂದು ಹಣ್ಣು ಕಾಯಿ ಪೂಜೆ ಅದೇನಿದೆ ಅದನ್ನ ಮಾಡಿಸಿ ತಮ್ಮ ಹರಕೆಯನ್ನು ತೀರಿಸ್ತಾರೆ. ಬನ್ನಿ ಇವಾಗ ಏನಂದರೆ ದೇವಸ್ಥಾನದ ಒಳಗಡೆ ಹೋಗಿ ಸಿದ್ಧಾರೂಢ ಸ್ವಾಮೀಜಿಯವರ ದರ್ಶನ ತಗೊಳ್ಳೋಣ. ನೋಡೋಣ ಇಲ್ಲಿ ಗದ್ದಿಗೆ ಏನು ಕಾಣಿಸ್ತಾ ಇದೆ ನಿಮಗೆ. ಏನು ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಹಳೆಗನ್ನಡದಲ್ಲಿ ಬರೆದು ಕೆತ್ತು ಹಾಕಿರೋವಂಥ ಒಂದು ಶಾಸನ. ಹಾಗಂತ ಪೂರ ಹಳೇದಾಗಿಯೂ ಇಲ್ಲ, ಹೊಸಗನ್ನಡ ಸ್ವಲ್ಪ ಮಿಕ್ಸ್ ಇದೆ. ಇದೇನಪ್ಪ ಅಂದರೆ ನಮ್ಮ ಹುಬ್ಬಳ್ಳಿ ಸಿದ್ಧಾರೂಢ ಸ್ವಾಮೀಜಿಯವರ ನೆನಪಿಗಾಗಿ ಏನು ಪಾದಗಟ್ಟಿಗೆಗೆ ದೇವಸ್ಥಾನ ಕಟ್ಟಿದಾರಲ್ಲ, ಆ ದೇವಸ್ಥಾನದ ಮೇಲ್ಛಾವಣಿ ಮೇಲ್ಗಡೆ ಇದನ್ನು ಹಾಕಿದ್ದಾರೆ. ಇದನ್ನು ನೀವು ಏನಪ್ಪ ಅಂದರೆ ಓದ್ಲಿಕ್ಕೆ ಟ್ರೈ ಮಾಡ್ಬೋದು. ಸಿದ್ಧಾರೂಢ ಸ್ವಾಮೀಜಿಗಳೇನಿದ್ದಾರೆ ಅವ್ರು ಕುತ್ಕೊಂಡು ಏನು ತಪಸ್ ಮಾಡಿದಂಥ ಜಾಗದ ಕಡೆ ನಾ ಇದ್ದೀನಿ. ಹಾಗೆ ಮುಪ್ಪಿನಜ್ಜರ ಸವಿನೆನಪಿಗಾಗಿಯೂ ಕೂಡ ಏನಪ್ಪ ಅಂದರೆ ಇಲ್ಲಿ ಪಾದಗಟ್ಟಿಗೆಗಳನ್ನು ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪಾದಗಟ್ಟಿ ಇಲ್ಲೂ ಕೂಡ ಇದೆ. ಇವಾಗ ತಾವೇನು ನನ್ನ ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ, ಈ ಜಾಗ ಮೊದಲಿಗೆ ಕೊಟ್ಟೂರೇಶ್ವರ ಸ್ವಾಮೀಜಿಗಳ ಗದ್ದುಗೆ ಇದ್ದಂತಹ ಜಾಗ. ಆದರೆ ಇವಾಗ ಐರಣಿ ಹೊಳೆ ಮಠದ ಇವಾಗಿನ ಸ್ವಾಮೀಜಿಗಳಾದಂಥ ಬಸವೇಶ್ವರ ಸ್ವಾಮೀಜಿಗಳು ಆ ದೇವಸ್ಥಾನವನ್ನು ಅಲ್ಲಿಂದ ತೆಗೆದು ಇಲ್ಲಿ ಮರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಜೀರ್ಣೋದ್ಧಾರ ಆಗಿ ತುಂಬ ವರ್ಷಗಳಾಗಿದ್ದಾವೆ. ಕೊಟ್ಟೂರೇಶ್ವರ ಸ್ವಾಮೀಜಿಗಳ ಗದ್ದುಗೆಯಿಂದ ಕೆಳಗಡೆನೆ ಬಂದರೆ ಇವಾಗ ಹೊಸದಾಗಿ ಮಾಡಿರುವಂಥ ಸ್ಟೆಪ್ಸ್ ಇದು ಐರಣಿ ಹೊಳೆ ಮಠಕ್ಕೆ ಹೋಗುತ್ತಂತೆ. ಈ ಗುಡ್ಡದಿಂದ ಕೆಳಗಡೆ ಇಳಿಲಿಕ್ಕೆ ಮಾಡಿರೋಂಥ ವ್ಯವಸ್ಥೆ ಇದನ್ನು ಇವಾಗಿನ ಬಸವೇಶ್ವರ ಸ್ವಾಮೀಜಿಗಳು ಮಾಡಿದ್ದಾರೆ. ಹಾಗಂತ ಈ ಗುಡ್ಡ ಯಾರ ಅಧೀನದಲ್ಲಿದೆ ಅಂದರೆ ಇದು ಯಾವುದೋ ಗೌರ್ಮೆಂಟ್ ಪ್ರಾಪರ್ಟಿ ಅಲ್ಲ, ಇದು ಪ್ರೈವೇಟ್ ಆಗಿ ನಮ್ಮ ಐರಣಿ ಹೊಳೆ ಮಠಕ್ಕೆ ಸಂಬಂಧಪಟ್ಟಿದ್ದಂತೆ. ವೀಕ್ಷಕರೇ, ಗುಡ್ಡಕ್ಕೆ ಬರುವಾಗ ದಯವಿಟ್ಟು ಎಲ್ಲರೂ ನೀರು ಬಾಟ್ಲು ಅದನ್ನೆಲ್ಲ ತೊಗೊಂಬನ್ನಿ, ಇಲ್ಲೇನೂ ಸಿಗೋದಿಲ್ಲ. ಹೇಳಿ ಬ್ರೋ. ಗುಡ್ಡಕ್ಕೆ ಬರ್ಬೇಕಾದ್ರೆ ದಯವಿಟ್ಟು ಹೊಟ್ಟೆಗೆ ಊಟ, ಕೊನೆಗೆ ಊಟ ತಂದಿದ್ರು ಕೊನೆಗೆ ಐತಲ್ಲ, ಕೊನೆಗೆ 2 ಲೀಟ್ರ್ ವಾಟರ್ ಆದ್ರೂ ಇಟ್ಕೊಂಬರ್ರಿ. ಇಲ್ಲ ನೀರು ಗೀರು ಏನು ಸಿಗಲ್ಲ ಈ ಗುಡ್ಡದಲ್ಲಿ.
ತುಂಬಾ ಕಷ್ಟ ಆಗುತ್ತೆ ನೋಡಿ. ನೀರಿಗೆ ಬಂದಿದ್ದಾರೆ, ಇಲ್ಲಿ ವಿಡಿಯೋ ಮಾಡ್ತಾ ಇದಾರೆ. ಪಾಪ ನೀರು ಅಂತ ಇದಾರೆ. ಪಾಪ ನಮ್ ಬ್ರೋ ನೀರು ಕೊಟ್ಟು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಬ್ರೋ, ನಾವಾಗಿದ್ದು ಒಳ್ಳೇದಾಗ್ಲಿ. ಕೇಳ್ತಿದ್ವಿ, ನೀವು ಕೇಳಿದ್ರಿ ಅಷ್ಟೇ. ನೀರು ಕೊಟ್ಟು ಸಹಾಯ ಮಾಡಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕಾಮಿಡಿ ಕಿಲಾಡಿ ಸೀಸನ್ 4 ಕಲಾವಿದ ಪ್ರತಾಪ್ ದಾವಣಗೆರೆ ಹುಡುಗ. ನೋಡ್ತಾ ಇದ್ದಾರೆ ಪೇಜ್ ಎಲ್ಲ ನೋಡ್ತಾ ಇದ್ದೀರಾ. ಮಿಸ್ ಮಾಡಿದ್ರೆ ಇವ್ರ ಪೇಜ್ನ ಫಾಲೋ ಮಾಡಿ, ಚೆನ್ನಾಗಿ ಮಾಡ್ತಾರೆ, ಬ್ಲಾಗ್ನ ಸಕ್ಕತ್ತಾಗಿ ಮಾಡ್ತಾರೆ. ಮಿಸ್ ಮಾಡಿದ್ರನ್ನ ಇವ್ರನ್ನ ಫಾಲೋ ಮಾಡಿ, ಹಾಗೆ ನನ್ನ ಪೇಜಲ್ಲಿ ಬಂದು ನೋಡಿ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಪ್ರತಿಭೆಗಳನ್ನ ಬೆಳೆಸಬೇಕು, ಬಡವ್ರ ಮಕ್ಕಳು ಬೆಳಿಬೇಕು ಫ್ರೆಂಡ್ಸ್. ಲವ್ ಯು. ಥ್ಯಾಂಕ್ ಯು ಬ್ರೋ. ಎಲ್ರಿಗೂ ನಮಸ್ಕಾರ. ನಾನು ಹರಿಹರ ಗುತ್ತೂರು ಹುಡುಗ. ಎಲ್ಲ ಯೂಟ್ಯೂಬ್ ಚಾನಲ್ಗೆ ಅಣ್ಣರಿಗೆ ಸಪೋರ್ಟ್ ಮಾಡಿ. ಹಾಯ್ ಹಲೋ, ದಿಸ್ ಈಸ್ ಆಶಾ ಫ್ರಮ್ ದಾವಣಗೆರೆ. ಆ್ಯಕ್ಚುಲಿ ನಾನು ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮಾಡೆಲ್. ಸೊ ನಾನು ಎಲ್ಲರಿಗೂ ಕೇಳ್ಕೊತಾ ಇರೋದು, ಈ ಚಾನಲ್ಗೆ ಪ್ಲೀಸ್ ಎಲ್ಲರೂ ತಪ್ಪದೆ ಸಪೋರ್ಟ್ ಮಾಡಿ. ಎಲ್ಲರೂ ಪ್ಲೀಸ್ ಫಾಲೋ ಮಾಡಿ ನನ್ನ ಪೇಜ್ನ ಆ್ಯಂಡ್ ಯೂಟ್ಯೂಬ್ ಚಾನಲ್ನ. ಎಲ್ಲರಿಗೂ ಹಾಯ್.